ನಮಸ್ತೆ. ನಾನು ಗಾಯತ್ರಿ ಶ್ರೀಧರ್. ಬ್ರಾಹ್ಮಣರ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಮಾವಿನಕಾಯಿ ಚಿತ್ರಾನ್ನ ಮಾವಿನಕಾಯಿ ಸೀಸನ್ನಲ್ಲಿ ಬೇಕಾದ ಹಾಗೆ ನಾವು ಮಾಡ್ಕೋಬೋದು. ಕಾಯಿ ಇದ್ದಾಗ ಅದು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಈ ರಾಮನವಮಿ, ಯುಗಾದಿ ಇಂಥ ಟೈಮ್ನಲ್ಲಿ ಮಾವಿನಕಾಯಿ ಚಿತ್ರಾನ್ನನ ಜಾಸ್ತಿ ಮಾಡ್ತಾರೆ. ಮಾವಿನಕಾಯಿ ಕೋಸಂಬರಿ, ಮಾವಿನಕಾಯಿ ಎಲ್ಲ ಪದಾರ್ಥಗಳನ್ನು ಆ ಟೈಮ್ನಲ್ಲಿ ಜಾಸ್ತಿ ಮಾಡ್ತಾರೆ. ನಾನು 2 ಮಾವಿನಕಾಯಿ ತೊಗೊಂಡಿದ್ದೀನಿ. ಅದರಲ್ಲೇ ನೋಡಿಬಿಟ್ಟು ನಾನು 1 ಮಾವಿನಕಾಯಿ ಹಾಕೋದಾ ಅಥವಾ 2 ಹಾಕೋದಾ, ಅದ್ರ ಹುಳಿ ಮತ್ತು ಅದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಬೇಕಾಗುತ್ತೆ. ಹುಳಿ ಇದ್ದರೆ ಅದನ್ನು ನೋಡಿಬಿಟ್ಟು ಹಾಕಬೇಕು. ಹುಳಿ ಜಾಸ್ತಿ ಇಲ್ಲ ಅಂದರೆ ಹೆಚ್ಚಿಗೆ ಖಾರ ಬೇಕಾಗೋದಿಲ್ಲ. ಈಗ ನಾನು ಮಾವಿನಕಾಯಿನ ತೊಳೆದ್ಬಿಟ್ಟು ಒರೆಸಿ ಅದನ್ನು ಕ್ಲೀನಾಗಿ ಅದ್ರ ಭಾಗ, ತೊಟ್ಟಿನ ಭಾಗ ತೆಗೆದಿದ್ದೀನಿ. ಮತ್ತು ಅದರದ್ದು ಸಿಪ್ಪೆ ತೆಕ್ಕೋತಾ ಇದ್ದೀನಿ. ಸಿಪ್ಪೆನ ನಾವು ನೀಟಾಗಿ ತೆಗೆದು ತುರ್ಕೋಬೇಕು. ತುರಿದು ನಾವು ಅದನ್ನು ಒಗ್ಗರಣೆ ಹಾಕಿ, ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಅದನ್ನು ಮಿಕ್ಸಿಗೆ ಹಾಕಿ ಕಾಯಿ ಜೊತೆ ರುಬ್ತಾರೆ. ಹಾಗೂ ಬೇಕಾದರೂ ಮಾಡ್ಕೋಬೋದು. ಆದರೆ ಇದು ಸ್ವಲ್ಪ ಮಾವಿನಕಾಯಿಯ ತುರಿ ಇದೆಯಲ್ಲ, ನಾವು ತುರಿದಿರೋದು, ಅದು ಒಂದು ಸ್ವಲ್ಪ ಬಾಯಿಗೆ ಸಿಗ್ತಾಯಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಇಂಗು ಮೆಂತ್ಯ ಹಾಕಿ ನಾವು ಪೌಡ್ರು ಮಾಡಿಕೊಂಡು ಮಾಡ್ಬೋದು, ಅಥವಾ ಒಗ್ಗರಣೆಗೆ ಇಂಗು ಹಾಕಿ ಮಾಡಿದ್ದೀನಿ ನಾನು. ಮೆಂತ್ಯದ ಪೌಡ್ರು ನಾವು ಹುರಿದು ಮಾಡಿಕೊಂಡ್ರೆ ಅದು ಮಾವಿನಕಾಯಿ ಚಿತ್ರಾನ್ನಕ್ಕೆ ಚೆನ್ನಾಗೂ ಇರುತ್ತೆ. ನಾನು ಸ್ವಲ್ಪ ಜಾಸ್ತಿ ಹುರಿದಿದ್ದೀನಿ. ಅದು ಇನ್ನೊಂದು ಸರಿ ಯಾವುದಾದ್ರೂ ಒಂದು ಉಪ್ಪಿನಕಾಯಿ, ತೊಕ್ಕುಗಳು ಇದೆಲ್ಲದಕ್ಕೂ ಯೂಸ್ ಆಗುತ್ತೆ. ಇದಕ್ಕೆ 1 ಸ್ಪೂನ್ ಬೇಕಾಗಿರೋದ್ರಿಂದ ನಾನು ಜಾಸ್ತಿ ಹುರಿದು ಅದನ್ನು ಮಿಕ್ಸಿ ಜಾರ್ನಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಮಾವಿನಕಾಯಿ ಎಲ್ಲವುದು ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ನಾನು ಅದನ್ನು ತುರ್ಕೋಬೇಕು. ನೀಟಾಗಿ ಮೇಲ್ಗಡೆ ಸಿಪ್ಪೆ ತೆಗೆದುಬಿಟ್ರೆ ಸಾಕಾಗುತ್ತೆ. ತುಂಬ ಜಾಸ್ತಿ ಸಿಪ್ಪೆ ತೆಗೆದುಬಿಟ್ರೆ ನಮಗೆ ಮಾವಿನಕಾಯಿ ತುರಿ ಹೆಚ್ಚಿಗೆ ಸಿಗೋದಿಲ್ಲ. ಈಗ ನಾನು ಅದನ್ನು ತುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸಣ್ಣ ತುರಿ ಬರುತ್ತಲ್ವ, ಆ ಪಾರ್ಶ್ವದಲ್ಲಿ ನಾವು ಮಾವಿನಕಾಯಿನ ತುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ 1 ಮಾವಿನಕಾಯಿನಲ್ಲಿ ನನಗೆ ಇಷ್ಟು ತುರಿ ಬಂದಿದೆ. ಇನ್ನೊಂದು ಮಾವಿನಕಾಯಿನೂ ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ, ಬೇಕಾದರೆ ಅದನ್ನು ಹಾಕ್ಕೊಳ್ತೀನಿ ಅಷ್ಟೇ. ಇದು 1 ಮಾವಿನಕಾಯಿ ತುರಿ ಇಷ್ಟು ಬಂದಿದೆ. ಇವಾಗ ನಾವು ಒಗ್ಗರಣೆಗೆ ಕಡಲೆಬೇಳೆ ಮತ್ತು ಬಿಸಿ ಎಣ್ಣೆಗೆ ಸಾಸಿವೆ ಹಾಕಿ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು, ಆಮೇಲೆ ಅದಕ್ಕೆ ಉದ್ದಿನಬೇಳೆ ಹಾಕಿ, ಜೊತೆಯಲ್ಲಿ ನಾನು ಒಂದು ಚಮಚ ಇಂಗನ್ನು ಹಾಕಿದ್ದೀನಿ, ಪೇಸ್ಟ್ ಇಂಗು. ಈಗ ಇದನ್ನು ಒಗ್ಗರಣೆನ ನಾವು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಬಾಡಿಸ್ಕೊಂಡು ಆದಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕಬೇಕು. ಕರಿಬೇವಿನ ಸೊಪ್ಪು ಸಹಿತ ಬಾಡಿದ ಮೇಲೆ ನಾನು ಮೆಣಸಿನ್ಕಾಯಿ ಖಾರ ಜಾಸ್ತಿ ಇಲ್ಲದೇ ಇರೋದ್ರಿಂದ ಒಂದು 10ರಿಂದ 15 ಮೆಣಸಿನ್ಕಾಯಿನೇ ತೊಗೊಂಡಿದ್ದೀನಿ. ಖಾರ ಇದ್ದರೆ ಮೆಣಸಿನ್ಕಾಯಿ ಅಷ್ಟೊಂದು ಬೇಕಾಗೋದಿಲ್ಲ. ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಈಗ ಉದ್ದಿನಬೇಳೆ, ಕಡಲೆಬೇಳೆ ಇವುಗಳ ಜೊತೆಯಲ್ಲಿ ಸ್ವಲ್ಪ ಇಂಗು ಹಾಕಿದ್ದೀನಿ. ಇವೆಲ್ಲವುದು ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಾವು ಹಸಿರು ಮೆಣಸಿನ್ಕಾಯಿ ಹಾಕಬೇಕಾಗತ್ತೆ. ಅದರ ಖಾರ ನೋಡಿ ಜಾಸ್ತಿ ಬೇಕೋ ಕಡಿಮೆ ಬೇಕೋ ನೋಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಒಗ್ಗರಣೆ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಹಾಕ್ಕೋಬೇಕು. ಈಗ ಇದು ಆಗ್ತಾ ಇದೆ. ಸಣ್ಣ ಉರಿನಲ್ಲಿ ಒಗ್ಗರಣೆ ಕೆಂಪಾಗೋದ ರೀತಿ ಒಳಗೆ ಅದೊಂದು ಸ್ವಲ್ಪ ಬ್ರೌನ್ ಕಲರ್ಗೆ ಬರಬೇಕು. ಅಲ್ಲಿ ತನಕ ಒಗ್ಗರಣೆ ಸ್ಮೆಲ್ ಬರುತ್ತೆ ನಮಗೆ. ಅಲ್ಲಿ ತನಕ ಒಂದು ಸ್ವಲ್ಪ ಇಂಗು ಹಾಕಿದ್ದೀನಿ. ಆ ಇಂಗು ಕರಗಬೇಕು ಎಣ್ಣೆಯಲ್ಲಿ. ಇದಾದಮೇಲೆ ಶೇಂಗಾ ಬೀಜ ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿರ್ತೀನಿ, ಎಲ್ಲ ಅಡುಗೆಗಳಿಗೂ ಬೇಕಾಗುತ್ತೆ ಅಂತ, ಅದನ್ನು ಸ್ವಲ್ಪ ಹಾಕಿದ್ದೀನಿ. ನೀವು ತಕ್ಷಣ ಹುರ್ಕೊಂಡ್ರೂ ನಡೆಯುತ್ತೆ. ಈಗ ಮೆಣಸಿನ್ಕಾಯಿ ಹಾಕಿದ್ದೀನಿ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಯಾಕೆಂದರೆ ಮೆಣಸಿನ್ಕಾಯಿ ಬೇಯಬೇಕಲ್ವ ಎಣ್ಣೆನಲ್ಲಿ ಚೆನ್ನಾಗಿ, ಹಾಗಾಗಿ ಮೊದಲಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ಇದನ್ನು ಸಣ್ಣ ಉರಿನಲ್ಲಿ ನಾವು ಬಾಡಿಸ್ಕೋಬೇಕು. ಅದು ಚೆನ್ನಾಗಿ ಬಾಡಿದ ಮೇಲೆ ನಾವು ಮಾವಿನಕಾಯಿ ಮಾಡಿಟ್ಕೊಂಡಿದ್ವಲ್ಲ ಆ ತುರಿ ಹಾಕಿದ್ರಾಯ್ತು. ಅದಕ್ಕಿಂತ ಮೊದಲು ನಾವು ಮೆಂತ್ಯನ ಹುರ್ಕೋಬೇಕು. ಸಣ್ಣ ಉರಿನಲ್ಲಿ ಮೆಂತ್ಯನ ಹುರಿದು ಪೌಡ್ರು ಮಾಡಿ ಇಟ್ಕೋಬೇಕು. ಪೌಡ್ರು ಮಾಡಿ ಇಟ್ಕೊಂಡ್ರೆ ನಮಗೆ ಇದಕ್ಕೆ ಜಾಸ್ತಿ ಎಲ್ಲ ಏನು ಬೇಕಾಗಲ್ಲ. ಪೌಡರ್ ಇದ್ದರೆ ಉಪ್ಪಿನಕಾಯಿ ಮತ್ತು ನಾವು ತೊಕ್ಕುಗಳನ್ನು ಮಾಡಿದ್ರೆ ಎಲ್ಲ ಅದಕ್ಕೆ ಯೂಸ್ ಮಾಡ್ಬೋದು. ಇದು ಮಿಕ್ಸಿ ಜಾರ್ಗೆ ಸಿಕ್ಕೋದಿಲ್ಲ ಅಂತ ನಾನು ಸ್ವಲ್ಪ ಜಾಸ್ತಿ ಹುರಿದು ಇಟ್ಕೊಂಡಿದ್ದೀನಿ. ಇಷ್ಟು ಬ್ರೌನ್ ಕಲರ್ಗೆ ಬರಬೇಕು ಮೆಂತ್ಯದ ಘಮ ಸಹಿತ ಬರ್ತಾ ಇರುತ್ತೆ ನಾವು ಹುರಿಬೇಕಾದ್ರೆ. ಇದು ನಾವು ಮಿಕ್ಸಿ ಜಾರ್ಗೆ ಹಾಕೋದಕ್ಕೆ ಕರೆಕ್ಟಾಗಿದೆ. ಈಗ ತೆಗೆದು ನಾವು ಮಿಕ್ಸಿ ಜಾರ್ನಲ್ಲಿ ಅದರದ್ದು ಪೌಡ್ರು ಮಾಡ್ಕೋಬೇಕು.
ಈಗ ನಾವು ಮಾವಿನಕಾಯಿ ತುರಿನ ಒಗ್ಗರಣೆಗೆ ಹಾಕಬೇಕು. ಒಗ್ಗರಣೆ ಎಲ್ಲದು ಬಾಡಿ ಚೆನ್ನಾಗಾಗಿದೆ. ಈಗ ಮಾವಿನಕಾಯಿ ತುರಿನ ಒಗ್ಗರಣೆಗೆ ಹಾಕಿ, ಅದು ಮೆಂತ್ಯದ ಪೌಡ್ರು ಮಾಡಿದ್ವಲ್ಲ ಅದನ್ನು ಸಹಿತ ಒಂದು ಅರ್ಧ ಚಮಚ ಹಾಕ್ಕೋಬೇಕು, ಜಾಸ್ತಿ ಹಾಕಬಾರ್ದು. ಒಂದು ಅರ್ಧ ಚಮಚ ಅದನ್ನು ಇಟ್ಕೊಂಡ್ರೆ ಬೇರೆ ಎಲ್ಲ ಅಡುಗೆಗಳಿಗೆಲ್ಲ ಆಗುತ್ತೆ ಅದು. ಈಗ ನೋಡಿ ಮಾವಿನಕಾಯಿ ತುರಿಲಿ ಒಗ್ಗರಣೆಗೆ ಹಾಕಿ ನಾನು ಅದನ್ನು ಬಾಡಿಸ್ತಾ ಇದ್ದೀನಿ. ಇದನ್ನು ಸಹಿತ ಸಣ್ಣ ಉರಿನಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಅದು ಬಾಡಿಸ್ತಾ ಇರಬೇಕಾದ್ರೆ ಅದಕ್ಕೆ ಒಂದು 1/4 ಚಮಚದಷ್ಟು ಅರಿಶಿಣ ಹಾಕಿದ್ದೀನಿ. ಮಾವಿನಕಾಯಿ ಹಸಿ ಆದರೆ ಕೆಲವರು ಕೆಮ್ಮು ಬರುತ್ತೆ ಅಂತ ಹೇಳ್ತಾರೆ. ಹಸಿ ಇರಬಾರ್ದು, ಅದೊಂದು ಸ್ವಲ್ಪ ಫ್ರೈ ಆಗಬೇಕಷ್ಟೇ, ತುಂಬ ಬೇಯಬಾರ್ದು. ಫ್ರೈ ಆದರೆ ಚೆನ್ನಾಗಿರುತ್ತೆ. ಈಗ ನಾನು ಅರಿಶಿಣ ಹಾಕಿದ್ದೀನಿ. ಆ ಅರಿಶಿಣದ ಜೊತೆ ಅದನ್ನು ಬಾಡಿಸ್ಬೇಕು. ಈ ಒಗ್ಗರಣೆ ಉಳಿದ್ರೆ ಇನ್ನೊಂದು 2 ದಿನ ನಾವು ಅನ್ನ ಕಲಿಸ್ಕೊಳ್ಳೋದಕ್ಕಾಗತ್ತೆ. ಫ್ರಿಜ್ಜಲ್ಲಿಟ್ಟರೆ ಆಯಿತು, ಏನಾಗೋದಿಲ್ಲ. ಇದು 2-3 ದಿನಕ್ಕೆಲ್ಲ ಏನೂ ಆಗೋದಿಲ್ಲ. ನಾವು ಅದಕ್ಕೆ ಜೊತೆಯಲ್ಲಿ ಕಾಯಿ ಅಂತ ಏನೂ ಹಾಕಿಲ್ಲ. ಅನ್ನ ಕಲಿಸ್ಕೊಂಡು ಎಲ್ಲ ಆದಮೇಲೆ ಬೇಕಾದರೆ ಕಾಯಿ ಹಾಕ್ಕೋಬೋದು ಅಷ್ಟೇ. ಈಗ ಮತ್ತೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಮೊದಲು ಸ್ವಲ್ಪ ಬೇಯೋದಕ್ಕೋಸ್ಕರ ಹಾಕ್ಕೊಂಡಿದ್ದೆ. ಈಗ ಎಲ್ಲ ರುಚಿಗೋಸ್ಕರ ನಾನು ಅನ್ನ ಕಲಿಸ್ಬೇಕಲ್ವ, ಹಾಗಾಗಿ ರುಚಿಗೋಸ್ಕರ ಉಪ್ಪು ಹಾಕಿದ್ದೀನಿ. ಈಗ ಇದು ಚೆನ್ನಾಗಿ ಬಾಡಿದೆ. ಸಣ್ಣ ಊರಿನಲ್ಲಿ ಮಾವಿನಕಾಯಿ ಘಮ ಮತ್ತು ಇಂಗು, ಮೆಂತ್ಯ ಇದು ಘಮ ತುಂಬ ಚೆನ್ನಾಗಿ ಬರ್ತಾಯಿದೆ. ಅದು ಗೊತ್ತಾಗುತ್ತೆ ನಮಗೆ ಆಗಿರೋದು ಹೇಗೆ ಅನ್ನೋದು ಗೊತ್ತಾಗುತ್ತೆ. ನಾವು ಅರಿಶಿಣ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬಾಡ್ಕೊಂಡಿದೆ. ಈಗ ನಾವು ಉದುರಾಗಿರೋ ಅನ್ನನ ಅದಕ್ಕೆ ಮಿಕ್ಸ್ ಮಾಡಬೇಕು. ನಾನು 1 ಪಾವಿನಷ್ಟು ಅನ್ನ ಮಾತ್ರ ಹಾಕಿದ್ದೀನಿ. ಸ್ವಲ್ಪ ಅದರ ಪಲ್ಯ ಮಾವಿನಕಾಯಿ ಮಾಡಿಟ್ಟಿದ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ನಾನು. ಈಗ 1 ಪಾವು ಅಕ್ಕಿಗೆ ಮಾವಿನಕಾಯಿ ಅನ್ನ ರೆಡಿಯಾಗಿದೆ. ಉದುರಾಗಿದೆ ಅನ್ನ, ಮತ್ತು ಚೆನ್ನಾಗಿ ಕಲಿಸ್ಕೊಂಡ್ರೆ ಉಪ್ಪು, ಹುಳಿ, ಖಾರ ಎಲ್ಲದು ಕರೆಕ್ಟಾಗಿದೆ. ಈಗ ಸ್ವಲ್ಪ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಸರ್ವ್ ಮಾಡ್ಕೊಂಡು ಆದಮೇಲೆ ಅದನ್ನು ಊಟ ಮಾಡಬೇಕಾದ್ರೆ ನೀವು ಬೇಕಿದ್ರೆ ಕಾಯಿ ಹಾಕ್ಕೋಬೋದು ಅಷ್ಟೇ. ನೋಡಿ ಇವಾಗ ಎಲ್ಲ ರೆಡಿ ಇದೆ. ಮೊಸರು, ಸಾಸಿವೆ ಮತ್ತು ಮಾವಿನಕಾಯಿ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಏನಾದರೂ ಅಡುಗೆಗಳು ಏನೂ ಇಲ್ಲದೇ ಇದ್ದಾಗ ಒಂದು ಮಾವಿನಕಾಯಿ ಚಿತ್ರಾನ್ನ ತಿನ್ನೋಣ ಅಂತ ಅನಿಸುತ್ತೆ. ಆವಾಗ ಬೇಗ ಮಾಡ್ಕೋಬಹುದು. ನೋಡಿ ಇಷ್ಟು ಉದುರಾಗಿ ಈ ಥರ ಬಂದಿದೆ. ಇದು ಮೊಸರಿನ ಜೊತೆ ತಿನ್ನೋದಕ್ಕೂ ಸಹಿತ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡ್ಕೊಳ್ಳಿ, ತುಂಬ ಈಸಿಯಾಗಿದೆ. ಮತ್ತು ನಾನು ಬ್ರಾಹ್ಮಣರ ಅಡುಗೆ ಮನೆಯಲ್ಲಿ ಐಟಮ್ಗಳು ನನ್ನ ಹತ್ರ ಇರೋವಂಥದ್ದು ಪುಳಿಯೋಗರೆ ಪೌಡ್ರು ಇದು, ಮತ್ತು ಅದರದ್ದೆಲ್ಲ ಫೋಟೋ ಹಾಕಿದ್ದೀನಿ. ಮತ್ತು ಚಟ್ನಿ ಪುಡಿ ನಿಮಗೆ ರಿಕ್ವೈರ್ಮೆಂಟ್ ಇದ್ದರೆ ನಾನು ವಾಟ್ಸಪ್ ಪೇಜಿಗೆ ಸೇರಿಸ್ಕೊಳ್ತೀನಿ ನಿಮ್ಮನ್ನು. ಈಗ ಕಡಲೆಬೇಳೆ, ಉದ್ದಿನಬೇಳೆ, ಚಟ್ನಿ ಪುಡಿ ಇದು. ಇದಾದಮೇಲೆ ನಿಪ್ಪಟ್ಟು. ದಿವಸ ನಾನು 3-4 ಫೋಟೋ ಹಾಕ್ತೀನಿ ಅಂತ ಹೇಳಿದ್ದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಫೋನ್ ನಂಬರ್ ಇದೆ. ನೀವು ಹಾಯ್ ಅಂತ ಮೆಸೇಜ್ ಕಳಿಸಿದ್ರೆ ನಾನು ಗ್ರೂಪಿಗೆ ಸೇರಿಸ್ಕೊಳ್ತೀನಿ. ಇವಾಗ ನಾನು ಮಾಡಿದ ಪುಳಿಯೋಗರೆ ಗೊಜ್ಜು ದಿವಸಕ್ಕೆ 2-3 ಐಟಮ್ಗಳನ್ನು ನಾನು ಇದರಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.